2025ರ ದ್ವಿತೀಯ PUC ಪೂರ್ವ ಸಿದ್ಧತಾ ಪರೀಕ್ಷೆ ನೋಡಿ ಫ್ರೆಂಡ್ಸ್. ಒಂದನೇದು ಉತ್ಖನನ ಎಂದರೇನು, ಮೂಲಾಧಾರವನ್ನು ಹೊರತೆಗೆಯಲು ಕೈಗೊಳ್ಳುವ ವೈಜ್ಞಾನಿಕ ಭೂಗತ. ಎರಡನೇದು ಆರ್ಯ ಎಂಬ ಪದದ ಅರ್ಥ ಕುಲೀನ. ಮೂರನೇದು ಶಿವಾಜಿ ಮತ್ತು ಜೈಸಿಂಗ್ ರವರ ನಡುವೆ ಆದ ಒಪ್ಪಂದ ಪುರಂದರ ಒಪ್ಪಂದ. ನಾಲ್ಕನೇದು ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಬಸವೇಶ್ವರರು. ಐದನೇದು ಆಲೂರು ವೆಂಕಟರಾಯರ ಪ್ರಸಿದ್ಧ ಕೃತಿ ಕರ್ನಾಟಕ ಗತವೈಭವ ಬಿಟ್ಟ ಸ್ಥಳ ತುಂಬಿರಿ. ಆರನೇದು ಪ್ರಥಮ ವೇದ ಋಗ್ವೇದ. ಏಳನೇದು ಮದರಸ ಕಾಲೇಜನ್ನು ನಿರ್ಮಿಸಿದವರು ಯಾರು, ಮೊಹಮ್ಮದ್ ಗವಾನ್. ಪಲ್ಲವ ರಾಜಧಾನಿ ಕಂಚಿ. ಸಿಖ್ ಧರ್ಮದ ಪವಿತ್ರ ಗ್ರಂಥ ಗುರು ಗ್ರಂಥ ಸಾಹಿಬ್. ದಯಾನಂದ ಸರಸ್ವತಿಯವರು ಆರ್ಯ ಸಮಾಜದ ಸ್ಥಾಪಕರಾಗಿದ್ದಾರೆ. ಹೊಂದಿಸಿ ಬರೆಯ ಹಾಲರಾಜನು ಗಾಥಾ ಸಪ್ತಸತಿಯನ್ನು ಕೃತಿಯ ಬರೆದನು. ಚಿಕ್ಕ ದೇವರಾಜ ಒಡೆಯರ ನವಕೋಟಿ ನಾರಾಯಣ. ರಮಾನಂದರು ಪ್ರಯಾಗ. ಕಾರ್ನವಾಲಿಸ ಕಾಯಂ ಜಮೀನ್ದಾರಿ ಪದ್ಧತಿ. ಲಾಲಾ ಲಜಪತ್ ರಾಯ್ ತೀವ್ರಗಾಮಿಗಳ ನಾಯಕ. ಮೆಂಜೋದಾರರ ಪದದ ಅರ್ಥ ಮಡಿದವರ ದಿಬ್ಬ. ಬುದ್ಧನ ಮೊದಲ ಹೆಸರು ಸಿದ್ಧಾರ್ಥ. ಮೈಸೂರಿನ ಹುಲಿ ಟಿಪ್ಪು ಸುಲ್ತಾನ. ಚೌತ್ ಎಂದರೆ ಶಿವಾಜಿಯ ನೀರಾಡಳಿತಕ್ಕೆ ಒಳಪಡದ ಅವನ ಸಾಮ್ರಾಜ್ಯ ನೆರೆಯ ಪ್ರದೇಶಗಳು ಸಂಗ್ರಹಿಸಿದ ಭೂಕಂದಾಯದಲ್ಲಿ 4ನೇ ಒಂದು ಭಾಗವನ್ನು ಅವನಿಗೆ ನೀಡಬೇಕಿತ್ತು. ಇದನ್ನು ಚೌತ್ ಎಂದು ಕರೆಯಲಾಗಿದೆ. ಐಎನ್ಎ ವಿಸ್ತರಿಸಿ ರಾಷ್ಟ್ರೀಯ ಭಾರತದ ಸೇನೆ. ಎರಡಂಕದೊಳಗೆ ನಿಯೋಲಿಥಿಕ್ ಪದದ ನಿಯೋ ಅಂದರೆ ಹೊಸ, ಲಿಥಿಕ್ ಅಂದರೆ ಶಿಲೆ. ನಿಯೋಲಿಥಿಕ್ ಅಂದರೆ ಹೊಸ ಶಿಲಾಯುಗ ಅರ್ಥ ಕೊಡ್ತೈತಿ. ವರ್ಧಮಾನ ತ್ರಿರತ್ನಗಳಲ್ಲಿ ಯಾವುದಾದ್ರು ಎರಡು ತಿಳಿಸಿ. ಸಮ್ಯಕ್ ಜ್ಞಾನ, ಸಮ್ಯಕ್ ನಡತೆ. ಸಂಗಮ ಯುಗದ ಯಾವುದಾದ್ರು ಎರಡು ಪ್ರಸಿದ್ಧ ಕೃತಿಗಳು. ಮಣಿಮೇಗಲೈ, ತಿರುಕುರಳ, ಶಿಲಪ್ಪಾದಿಗರಾಮ್. ಕೈಲಾಸನಾಥ ದೇವಾಲಯ ನಿರ್ಮಿಸಿದವರು ಯಾರು, ಎಲ್ಲಿ. ಕೈಲಾಸನಾಥ ದೇವಾಲಯ ನಿರ್ಮಿಸಿದವರು 1ನೇ ಕೃಷ್ಣ. ಮಹಾರಾಷ್ಟ್ರ ರಾಜ್ಯದ ಔರಂಗಾಬಾದ್ ಜಿಲ್ಲೆಯ ಎಲ್ಲೋರದಲ್ಲಿ ಸ್ಥಾಪನೆ ಆಯಿತು. ದೆಹಲಿಯಲ್ಲಿ ಯಾವುದಾದ್ರು ಎರಡು ಪ್ರಸಿದ್ಧ ಮೊಘಲರ ಸ್ಮಾರಕಗಳು. ಜಾಮಿಯಾ ಮಸೀದಿ, ಕುತುಬ್ ಮಿನಾರ್. ಮಧ್ವಾಚಾರ್ಯರ ಸ್ಥಾಪಿಸಿದ ಯಾವುದಾದ್ರು ಎರಡು ಮಠಗಳು. ಸೌದೆ ಮಠ, ಶಿರೋರ್ ಮಠ. ಪೋರ್ಚುಗೀಸರ ಅವನತಿಗೆ ಎರಡು ಕಾರಣಗಳು. ಪೋರ್ಚುಗೀಸರು ಬ್ರಿಟಿಷರ ಜೊತೆ ಹೋರಾಡಲು ಅಸಮರ್ಥರು. ಎರಡನೇದು ಫ್ರೆಂಚರ ಜೊತೆ ಹೋರಾಡಲು ಅಸಮರ್ಥರು. ಸ್ವಾಮಿ ವಿವೇಕಾನಂದ ಪ್ರಕಟಿಸಿದ ಪತ್ರಿಕೆಗಳು ಪ್ರಬುದ್ಧ ಭಾರತ ಮತ್ತು ಉದ್ಬೋಧನ. ಶಿವಪ್ಪ ನಾಯಕ ಪ್ರಕಾರ ಭೂ ವರ್ಗೀಕರಣ, ಉದ್ಯಮ ಮತ್ತು ಮಾಧ್ಯಮ. ನೋಡಿ ಫ್ರೆಂಡ್ಸ್, ಭಾಗ ಸಿ ಒಳಗೂ 30ನೇ ಕ್ವಶನು. 5 ಅಂಕದ ಭಾರತದ ಇತಿಹಾಸದ ಮೇಲೆ ಭೂಗೋಳದ ಪ್ರಭಾವವನ್ನು ಸಂಕ್ಷಿಪ್ತವಾಗಿ ಬರೆಯಿರಿ. 31ನೇದು ಸಿಂಧೂ ನಾಗರಿಕತೆಯ ನಗರ ಯೋಜನೆಯನ್ನು ವಿವರಿಸಿ. 32ನೇದು ತಾಳಿಕೋಟೆಯ ಕದನದ ಕಾರಣಗಳು ಮತ್ತು ಪರಿಣಾಮಗಳು ಯಾವುವು. ಪ್ಲಾಸಿ ಕದನದ ಕಾರಣಗಳು ಮತ್ತು ಪರಿಣಾಮಗಳು ಗುರುತಿಸಿ. 34ನೇದು ಗುಪ್ತರ ಕಾಲವನ್ನು ಭಾರತದ ಇತಿಹಾಸದಲ್ಲಿ ಸುವರ್ಣಯುಗ ಎಂದು ಏಕೆ ಕರೆಯಲಾಗಿದೆ. 35ನೇದು ಅಲ್ಲಾವುದ್ದೀನ್ ಖಿಲ್ಜಿಯ ಸಾಧನೆ